आता भैया लाख कुठे 1 कोटी तुम्ही चालू करा आता. काय माहितीये काय, स्लोगन बोलायचं नाही इझी आहे. आम्ही मराठीचे माणूस काय म्हणत इमोशन्स नाही आहे बाळासाहेब, तुम्ही बघितलं असेल. इमोशन्स ठीक आहे, ते इमोशन्स विथ इमोशन्स यू शुड हॅव ऍक्शन्स नाउ. मी लई भाषण घेऊन आलो, तो हे बोलूया ते बोलूया, पण मी काय हे जास्त भाषणसाठी बोलायला जात नाही. मला वर्ड्स नाही आहे. एवढं आई, एवढं माझं आयुष्यात एवढं बायका बघितलेलं फंक्शन हेच आहे. कुठेही असं फंक्शन बघितलं नाही आणि 3-4 तास झाले कोण हरायला पण नाहीये. विचार एवढाच आहे की एवढं लोक जर इथं ಸೇರಿರ್ತಕ್ಕಂಥ ಉದ್ದೇಶ ಥೋಡ ಕನ್ನಡ ಪದ ಇದೆ. ಉದ್ದೇಶ ಸಮಾಜವನ್ನು ಕಟ್ಟಬೇಕು. ನಮ್ಮ ಮರಾಠ ಬಡ ಸಮಾಜ ಇರ್ತಕ್ಕಂಥ ಬಡವರು ಶೋಷಿತ ವರ್ಗ ಇರ್ತಕ್ಕಂಥ ನಮ್ಮ ಸಮಾಜದವರಿಗೆ ಉಳಿಸ್ಬೇಕು, ಗುರುತಿಸ್ಬೇಕು. ನಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಯಾರು ಬಡವರಿದ್ದಾರೆ ಅವರಿಗೆ ಓದಿಸ್ಬೇಕು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರು ದುರ್ಬಲರಿದ್ದಾರೆ ಅವ್ರನ್ನ ಹುಡುಕಿ ಒಳ್ಳೆ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಪ್ರಾರಂಭ ಮಾಡ್ತೀವಿ. ಸಂಘಟನೆ ಬಯಸ್ತೇವೆ. ಈ ಉದ್ದೇಶ ಬಿಟ್ಟ ಬೇರೆ ಉದ್ದೇಶ ಇಲ್ಲ ಬಂಧುಗಳ. ಹೌದು, ನಾನು ಬಹಳ ಪುಣ್ಯ ಮಾಡಿದೆ. ನಾನು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇನೆ. 4 ಬಾರಿ ಶಾಸಕನಾಗಿ 3 ಬಾರಿ ಸಚಿವನಾಗಿದ್ದೇನೆ. ನಾನು ಪುಣ್ಯ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೇನೆ. ನನಗೆ ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ. ಈ ಸಮಾಜ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶೋಷಿತ ವರ್ಗಗಳ ಸಮಾಜಗಳಿಗೆ ಒಳ್ಳೆಯದಾಗಬೇಕು, ಅವರು ಏಳಿಗೆಗಾಗಿ ದುಡಿಬೇಕು. ದೇವರು ನನಗೆ ಎಲ್ಲಿವರೆಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ನನ್ನ ಕೊನೆಯ ಉಸಿರುವರೆಗೂ ಬಡವರ ಕಣ್ಣು ನಡೆಸಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ರಾಜಕಾರಣದ ಹಿರಿಯ ಸಂದರ್ಭಕ್ಕೆ ಬಯಸ್ತೇನೆ. ಈ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ಜನಕ್ಕೆ ಬರಕ್ಕಾಗಿಲ್ಲ. ಆದ್ರಿಂದ ಸುಮಾರು 3,000ಕ್ಕೂ ಹೆಚ್ಚು ಜನರು ಮೈದಾನ ಹೊರಗಡೆ ಇದ್ದಾರೆ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಸೇರಿದ್ದೇವೆ. ಇಲ್ಲಿ 11 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ 3 ಗಂಟೆ ಆಗ್ಲಿಕ್ಕೆ ಬಂದಿದೆ. ಒಬ್ಬರು ಯಾರು ಈ ಮೈದಾನದಿಂದ ಹೊರ ಹೋಗ್ಲಿಕ್ಕೆ ರೆಡಿಯಿಲ್ಲ. ಇದು ನನ್ನ ರಾಜಕೀಯ ಜೀವನದಲ್ಲಿ 30 ವರ್ಷದ ಅವಧಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ, ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಕ್ಕಂಥ ಕಾರ್ಯಕ್ರಮ ಎಲ್ಲೇ ನೋಡಿದ್ರೆ ಅದು ಬೀದರಲ್ಲಿ ಇವತ್ತು ಹೆಣ್ಮಕ್ಳು ಬಹಳಷ್ಟು ಜನ ಮೇಲೆ ಕೂಡ ಹರನಲ್ಲ. तुम्ही नसलं तर मी तर नाहीये साहेब. टुडे व्हॉट एव्हर आय एम स्टँडिंग इन बीदर, एवढं लोक जमलं असतं तर ते बिकॉज ऑफ युअर एफर्ट. तुम्ही जे एफर्ट घातले सगळं सोडून हे मुवमेंट जे प्रारंभ झाले, इट इज ओनली प्युअरली बिकॉज ऑफ यू. इट इज नथिंग बिकॉज ऑफ संतोष राव. तुम्ही नाव मला देत, यू मे बी गिविंग अ क्रेडिट टू मी, बट एंटायर ऑल दिस क्रेडिट गोज टू यू आर ओनली शो यू आर डूइंग समथिंग. नाही क्लासमध्ये हे ना प्लीज मी त्याला डियर. अजून फोन किती लोक येणार आहेत, पण मी उद्देश सोडून जास्त आज बोलणार नाहीये. का मला त्याला पॉलिटिकल प्लॅटफॉर्म नाहीये. उद्देश एवढाच आहे का मला पहिल्यांदा मी एक ट्रॅक केलो. ಮೊದಲನೇ ಬಾರಿಗೆ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಾವು ಇಷ್ಟು ಸಕ್ಸಸ್ಫುಲ್ ಆಗ್ತೀವಿ ಅಂತ ಹೇಳಿರಲಿಲ್ಲ. ವಿ ನೆವರ್ ಥಾಟ್ ದಟ್ ವಿ ಆರ್ ಗೋಯಿಂಗ್ ಟು ಬಿ ಸೋ ಸಕ್ಸಸ್ಫುಲ್. ಮುಂದೆ ಈ ಕಾರ್ಯಕ್ರಮ ನನಗೆ ತುಂಬಾ ಶಕ್ತಿಯನ್ನು ತಂದುಕೊಟ್ಟಿದೆ. ಇವತ್ತು ಪ್ರತಿಯೊಬ್ಬರು ತಾಯಿಯನ್ನು ತಾವು ಇಲ್ಲೇನು ಬಂದಿದ್ದೀರಿ, ಅಕ್ಕ ತಂಗಿಯನ್ನು ನೀವೇನು ಬಂದಿದ್ದೀರಿ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜೀಜಾಮಾತೆಯ ಟ್ರಸ್ಟ್ ಉತ್ತರ ಕರ್ನಾಟಕ, ಹೈದರಾಬಾದ್, ಕರ್ನಾಟಕದಲ್ಲಿ ನಂಬರ್ 1 ಟ್ರಸ್ಟ್ ಆಗಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ಕೊಳ್ತೀನಿ. ಅದಕ್ಕೆ ಹೇಳಿದ್ರೆ ನಾನೇ ಅಲ್ಲೇ ಬಂದ್ಬಿಡ್ತೀನಿ, ताई ನೀವು बरबाड्री. मी तिकडे खाली येतो. हे कार्यक्रम संपल्यानंतर मीच तुमच्याकडे येतो. मी तुम्हाला येऊन काय म्हणतात, मला धन्यवाद तिकडे येऊन द्यायचं. मग काय म्हणत एवढं लोक तुम्ही आला, तुम्ही येऊ नये येऊ नका, मीच खाली येऊन तुम्हाला सर्व धन्यवाद देतो. मी खाली येतो. ಆದ್ರೆ ಮೇಳ ಮಾಡಿ ಜನ ಸೇರಿಸಿದ್ರೆ ಏನು ಉಪಯೋಗ ಇಲ್ಲ. ನಾವು ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಸಮಾಜದ ಬಡವರಿಗೆ ಅನುಕೂಲ ಆಗಬೇಕು. ಇದು ಜನಸಂಖ್ಯೆ ತೋರಿಸಿ ಇದು ಯಾವುದೋ ರಾಜಕೀಯಕ್ಕೆ ಮಾಡ್ತಕ್ಕಂಥದ್ದಲ್ಲ. ಇದು ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಶಕ್ತಿ
ಇದೇನೋ ರಾಜಕೀಯವಾಗಿ ಶಕ್ತಿ ತೋರಿಸ್ತಕ್ಕಂಥ ಪ್ರದರ್ಶನ ಅಲ್ಲ, ಇದು ಮರಾಠ ಸಮಾಜದ ಒಗ್ಗಟ್ಟಿನ ಪ್ರದರ್ಶನ. ಈ ಒಗ್ಗಟ್ಟು ಮುಖಾಂತರ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕು. ಈ ಸಮಾಜ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಬೀದರ್ ಜಿಲ್ಲೆ ಎಲ್ಲ ಕಳಿಕಳಿ ಮನವಿಯನ್ನು ಮಾಡಿಕೊಳ್ತೀನಿ. ಹಾಗಾಗಿ ಬಂಧುಗಳೇ, ಸಮಯದ ಅಭಾವ ಆಗಿದೆ. ಬಹಳಷ್ಟು ಇವತ್ತು ತಾಯಂದ್ರು, ಈ ಸಮಾಜದ ನಮ್ಮ ಮುಖಂಡರುಗಳು ಎಲ್ಲ ಗ್ರಾಮ ಪಂಚಾಯತಿಯಿಂದ ಸಗಡತ್ವಿ ಇದು 5 ತಾಲೂಕಿನಿಂದ ಪ್ರತಿಯೊಬ್ಬರು ನಮ್ಮ ಸಮಾಜದ ಮುಖಂಡರುಗಳು, ಯುವಕರು, ಯುವ ನಾಯಕರು, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಒಂದು ಸೈಡಿಗಿಟ್ಟು ಎಲ್ಲ ಅದನ್ನೆಲ್ಲ ಯಾವುದು ಮನಸ್ತಾಪ ಇಲ್ಲದಂಗೆ ಪ್ರತಿಯೊಬ್ಬರು ಇವತ್ತು ನಾನು ಮರಾಠಿ ಸಮಾಜವನ್ನು ಕಟ್ಟಬೇಕು. ನಾವು ಕರ್ನಾಟಕದ ಮರಾಠಿಗರು, ನಾವು ಕನ್ನಡಿಗರ ಮರಾಠಿಗರು ಅಂತಕ್ಕಂಥದ್ದು ತಮ್ಮಲ್ಲ ಏನು ಸೇರಿದ್ದೀರಿ. ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಕೋಟಿ ಪ್ರಣಾಮಗಳನ್ನು ಬಯಸ್ತೇನೆ. ಈ ದೇಶ ನಮ್ಮೆಲ್ಲರೂ, ಈ ದೇಶ ಪ್ರತಿಯೊಬ್ಬರಿದೆ, ಈ ನಾಡು, ಈ ರಾಜ್ಯ ಎಲ್ಲರಿದೆ. ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ. ಈ ಮಣ್ಣಿಗೆ ನಾವು ಋಣ ಇರಬೇಕು, ಈ ಮಣ್ಣಿಗೆ ನಮ್ಮ ಋಣ ಇದೆ. ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಇರಲಿಲ್ಲ. ತಂಜಾವೂರ್, ಗುಜರಾತ್, ರಾಜಸ್ಥಾನ್, ಕರ್ನಾಟಕ, ತಮಿಳುನಾಡು, ಒರಿಸ್ಸಾ, ಡೆಲ್ಲಿ, ಬೆಂಗಾಲ್ ಎಲ್ಲ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಮರಾಠದ ಆಡಳಿಕೆ ಆಗಿದೆ. ಇವತ್ತು ಇತಿಹಾಸ ಬಗ್ಗೆ ನಾವು ಮಾತನಾಡೋದು ಬೇಡ. ಮುಂದುವರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮರಾಠ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ನಾವು ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮರಾಠ ಸಮಾಜದ ಯುವಕರನ್ನ, ಹಿರಿಯರನ್ನ, ಅಕ್ಕ ತಂಗಿಯರನ್ನ, ತಾಯರನ್ನ ವಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಕೋರಿ ಏನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.